ಟ್ರಿಗ್ನೋಮೆಟ್ರಿ ಇಂಪಾರ್ಟೆಂಟ್ MCQs. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಕಾಸ್ ಆರ್ ಈಸ್ ಈಕ್ವಲ್ ಟು, ಸೊ ಅವ್ರು ಏನ್ ಕೇಳ್ತಾ ಇದಾರೆ, ಕಾಸ್ ಆರ್ ಕೇಳ್ತಾ ಇದಾರೆ. ಸೊ ಆಂಗಲ್ ಎಲ್ಲಿದೆ ನೋಡ್ರಿ, ಆರ್ ಹತ್ರ ಇದೆ. ಸೊ ನಾನೇನ್ ಮಾಡ್ತೀನಿ, ಆಂಗಲ್ ಆರ್ ಹತ್ರ ಹಾಕ್ತೀನಿ. ಆಂಗಲ್ ಇಲ್ಲ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳ್ದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಸೊ ಈಗ ಅವ್ರು ನಮ್ಗೆ ಏನ್ ಕೇಳ್ತಾ ಇದಾರೆ, ಕಾಸ್ ಆರ್. ಸೊ ಫಾರ್ಮ್ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ ನೋಡ್ರಿ, ಅಡ್ಜಸೆಂಟ್ ಪಿ ಆರ್ ಇದೆ. ಆಮೇಲೆ ಹೈಪೋಟೆನಸ್ ಏನಿದೆ, ಕ್ಯೂ ಆರ್ ಇದೆ. ಸೊ ಪಿ ಆರ್ ಬೈ ಕ್ಯೂ ಆರ್ ಬಂದ್ಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಇನ್ ದ ಫಿಗರ್ ಎಲ್ ಎನ್ ಬೈ ಎಂ ಎನ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೀವು ನೋಡಿದ್ರೆ ಎಲ್ ಎನ್ ಬೈ ಎಂ ಎನ್, ಇಲ್ಲಿ ಎಲ್ಲ ಆಂಗಲ್ ಎಲ್ಲಿದೆ ನೋಡ್ರಿ, ಎಲ್ ಹತ್ರ ಇದೆ. ಸೊ ನಾನೇನ್ ಮಾಡ್ತೀನಿ, ಆಂಗಲ್ ಎಲ್ ಹತ್ರ ಹಾಕೊಂತೀನಿ. ಸೊ ಅವಾಗ ಏನಾಗುತ್ತೆ, ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳ್ದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನಾನು ಕಾಸ್ ಎಲ್ ಬರ್ದ್ರೆ ಫಾರ್ಮುಲಾ ಏನು, ಅಡ್ಜಸೆಂಟ್ ಬೈ ಹೈಪೋಟೆನ್ಸ್. ಸೊ ಅಡ್ಜಸೆಂಟ್ ಏನಿದೆ, ಎಲ್ ಎಂ ಇದೆ. ಸೊ ಈಗ ನನಗೆ ಇಲ್ಲಿ ಫಸ್ಟ್ ಎಲ್ ಎನ್ ಬೇಕು, ಇದಂತ್ರ ಅಲ್ಲ. ಓಕೆ, ನೆಕ್ಸ್ಟ್ ಕಾಟ್ ಎಲ್ ನೋಡ್ರಿ. ಕಾಟ್ ಎಲ್ ಫಾರ್ಮುಲಾ ಏನು, ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಅದು ಕೂಡ ಎಲ್ ಎನ್ ಮೇಲೆ ಬರುತ್ತೆ, ಇದು ಕೂಡ ಅಲ್ಲ. ನೆಕ್ಸ್ಟ್ ಕೊಸಿಕೆಂಟ್ ಎಲ್ ನೋಡ್ರಿ. ಕೊಸಿಕೆಂಟ್ ಎಲ್ ಫಾರ್ಮುಲಾ ಏನು, ಲೈಕ್ ಹೈಪೋಟೆನ್ಸ್ ಬೈ ಅಪೋಸಿಟ್ ಆಗುತ್ತೆ. ಹೈಪೋಟೆನ್ಸ್ ಏನು, ಎಲ್ ಎನ್. ಅಪೋಸಿಟ್ ಏನಿದೆ ನೋಡ್ರಿ, ಎಂ ಎನ್ ಇದೆ. ಓಕೆ, ಸೊ ಕೊಸಿಕೆಂಟ್ ಎಲ್ ನಥಿಂಗ್ ಬಟ್ ಎಲ್ ಎನ್ ಬೈ ಎಂ ಎನ್ ಬರುತ್ತೆ. ಎಲ್ ಎನ್ ಬೈ ಎಂ ಎನ್ ಏನಂತ ಬರೀಬಹುದು, ಕೊಸಿಕೆಂಟ್ ಎಲ್ ಅಂತ ಬರೀಬಹುದು. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ ಸೈನ್ ಸಿ ಈಸ್, ಸೊ ಆಂಗಲ್ ಎಲ್ಲಿ ಕೊಟ್ಟಿದ್ದಾರೆ, ಸಿ ಹತ್ರ ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಈ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳ್ದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಸೊ ಅವ್ರು ನಮ್ಗೆ ಏನ್ ಕೇಳ್ತಾ ಇದಾರೆ, ಸೈನ್ ಸಿ. ಸೈನ್ ಸಿ ಫಾರ್ಮ್ ಏನು, ಅಪೋಸಿಟ್ ಬೈ ಹೈಪೋಟೆನ್ಸ್. ಸೈನ್ ಸಿ ಅಪೋಸಿಟ್ ವ್ಯಾಲ್ಯೂ ಏನಾಗುತ್ತೆ, 1, ಹೈಪೋಟೆನ್ಸ್ ವ್ಯಾಲ್ಯೂ 2. ಸೊ ಆನ್ಸರ್ ಬಂದ್ಬಿಟ್ಟು 1/2. ಆಪ್ಷನ್ ಸಿ ರೈಟ್ ಆನ್ಸರ್. Fourth question, if sin theta is equal to 5/13, then the value of cosecant theta is. So cosecant ಏನು, sin ಉಲ್ಟಾ ಮಾಡಿದ್ರೆ cosecant ಬರುತ್ತೆ. ಸೊ cosecant theta ಬಂದ್ಬಿಟ್ಟು sin 5/13 ಅಂದ್ರೆ ಇದು ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, 13/5. ಸೊ ಆನ್ಸರ್ ಬಂದ್ಬಿಟ್ಟು 13/5. ಆಪ್ಷನ್ ಎ ರೈಟ್ ಆನ್ಸರ್. Fifth question, if angle A is equal to 30 degree, then the value of sin square A. ಸೈನ್ ಸ್ಕ್ವೇರ್ ಎ ಕೇಳ್ತಾ ಇದ್ದಾರೆ. ಸೊ ಸೈನ್ ಸ್ಕ್ವೇರ್ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ. ಫಸ್ಟ್ ಸೈನ್ 30 ಎಷ್ಟು, 1/2. ಇಲ್ಲಿ ಸ್ಕ್ವೇರ್ ಇದೆ, ನೀವು ಕೂಡ ಸ್ಕ್ವೇರ್ ಮಾಡ್ರಿ. ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಆನ್ಸರ್ ಬಂದ್ಬಿಟ್ಟು 1/4. ಆಪ್ಷನ್ ಬಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ವ್ಯಾಲ್ಯೂ ಆಫ್ ಸೈನ್ 30 ಪ್ಲಸ್ ಕಾಸ್ 60. ಸೊ ಸೈನ್ 30 ಪ್ಲಸ್ ಕಾಸ್ 60 ಕೇಳ್ತಾ ಇದ್ರೆ, ಸೈನ್ 30 1/2, ಕಾಸ್ 60 ಕೂಡ 1/2. ಸೊ ಇಬ್ರು ಸೇರಿದ್ರೆ 1 ಆಗ್ತಾರೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. Seventh question, if sin A is equal to 1/√2, then the value of angle A. sin A is equal to 1/√2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಲೆಫ್ಟ್ ಸೈಡ್ ಏನಿದೆ, ಸೈನ್ ಅಲ್ಲಿ ಇದೆ. ಸೊ ರೈಟ್ ಸೈಡ್ ಕೂಡ ಸೈನ್ ಮಾಡ್ಕೊಂಡ್ರೆ, ಸೊ 1/√2 ನ ಏನಂತ ಬರೀಬಹುದು, ನಾನು sin 45 ಅಂತ ಬರೀಬಹುದು. 1/√2 sin 45 ಅಂತ ಬರೀಬಹುದು. ಸೊ ಸೈನ್ ಸೈನ್ ಕ್ಯಾನ್ಸಲ್. ಎ ವ್ಯಾಲ್ಯೂ ಏನು, 45 ಡಿಗ್ರಿ. ಸೊ ಇದು ಆಕ್ಚುಲಿ 0 ಅಲ್ಲ, ಇದು ಡಿಗ್ರಿ ಇದು. ಓಕೆ, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. Eighth question, if cosecant theta is equal to 5/3, then the value of sin theta is. ಸೊ cosecant ನ ಉಲ್ಟಾ ಮಾಡಿದ್ರೆ sin ಬರುತ್ತೆ. ಸೊ sin theta ಏನಾಗುತ್ತೆ, ಇದು 5/3 ಇದೆ, ಇದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 3/5 ಆಗುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನೈನ್ತ್ ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ 13 cos theta is equal to 12. ಸೊ ಅವರು 13 cos theta is equal to 12 ಕೊಟ್ಟಿದ್ದಾರೆ.
ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ 12 ಇಂಟು 13 ಈ ಕಡೆ ಬಂದ್ರೆ ಡಿವೈಡ್ ಬೈ 13 ಆಯ್ತು. ಇದು ಕಾಸ್ ವ್ಯಾಲ್ಯೂ. ಈಗ ಸೀಕೆಂಡ್ ಬೇಕಂದ್ರೆ ನಮ್ಗೆ ಏನ್ ಗೊತ್ತು, ಕಾಸ್ ನ ಉಲ್ಟಾ ಮಾಡಿದ್ರೆ ಸೀಕೆಂಡ್ ಬರುತ್ತೆ. ಇದು 12 ಬೈ 13 ಆದ್ರೆ ಇದೇನಾಗುತ್ತೆ 13 ಬೈ 12. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 10th question, the value of secant square 26 minus tan square 26. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಏನ್ ಗೊತ್ತು, 1 ಪ್ಲಸ್ tan square theta is equal to secant square theta ಅಂತ ಗೊತ್ತು. ಈಗ ಪ್ಲಸ್ tan square ಹಾಕೋದ್ರೆ ಏನಾಗುತ್ತೆ, 1 is equal to secant square theta ಪ್ಲಸ್ tan square theta ಹಾಕೋದ್ರೆ ಮೈನಸ್ tan square theta ಆಗುತ್ತೆ. ಸೊ ಇದನ್ನ ಉಲ್ಟಾ ಬರೆದ್ರೆ secant square theta ಮೈನಸ್ tan square theta is equal to 1 ಅಂತ ಗೊತ್ತು. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ 26 ಅನ್ನೋದು ನಥಿಂಗ್ ಬಟ್ ಥೀಟಾ, tan ಸ್ಕ್ವೇರ್ ಇದು 26 ಅನ್ನೋದು ಥೀಟಾ. ಸೊ ಅವಾಗ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ. ಹೌದಾ ಇಲ್ಲ? ಜಸ್ಟ್ ಏನು ಥೀಟಾ ಜಾಗದಲ್ಲಿ 26 ಇದೆ. ಸೊ ಸೀಕೆಂಟ್ ಸ್ಕ್ವೇರ್ 26 ಮೈನಸ್ tan ಸ್ಕ್ವೇರ್ 26 ನಥಿಂಗ್ ಏನಾಗುತ್ತೆ 1 ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. 11th question, the value of sin 45 into cos 45. ಸೊ ಅವ್ರೇನ್ ಕೇಳ್ತಾರೆ, sin 45 into cos 45 ಕೇಳ್ತಾ ಇದಾರೆ. sin 45 ವ್ಯಾಲ್ಯೂ 1 by root 2, cos 45 ಕೂಡ 1 by root 2, 1 1 1, root 2 into root 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 1 by 2 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 1 by 2. ಆಪ್ಷನ್ ಡಿ ರೈಟ್ ಆನ್ಸರ್. 12th question, the value of tan 45 into cot 45. Tan 45 value 1, cot 45 value 1, 1 1 1. Option C right answer. 13th question, if 3 sin 2 theta is equal to root 3. ಅವ್ರು ಕೊಟ್ಟರೆ ನೋಡ್ರಿ 3 sin 2 theta is equal to root 3 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ರಿ sin 2 theta is equal to ಏನಾಗುತ್ತೆ root 3. ಆಕ್ಚುಲಿ ಇದು 2 ಇದು. ಓಕೆ, 2 sin 2 theta is equal to root 3 ಕೊಟ್ಟಿದ್ದಾರೆ. ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಈಗ sin 2 theta, ಈಗ ನೀವ್ ಹೇಳ್ರಿ ರೂಟ್ 3 ಬೈ 2 ನ ಸೈನ್ ಅಲ್ಲಿ ಬರ್ದ್ರೆ ಏನಂತ ಬರಿಬಹುದು, sin 60 ಅಂತ ಬರಿಬಹುದು. ಅವಾಗ ಏನಾಗುತ್ತೆ sin ಕ್ಯಾನ್ಸಲ್, 2 theta is equal to 60, theta is equal to 60 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 1 ಜಾ 2 30 ಜಾ theta ವ್ಯಾಲ್ಯೂ 30. ಆಪ್ಷನ್ ಸಿ ರೈಟ್ ಆನ್ಸರ್. 14th question, if sin theta is equal to x by y, then the value of cos theta is. ಸೊ ಅವ್ರು ಕೊಟ್ಟಿರೋದೇನು sin theta is equal to x by y ಕೊಟ್ಟಿದ್ದಾರೆ. ಸೊ ಇದು ನಥಿಂಗ್ ಬಟ್ ಏನ್ ಕೊಟ್ಟಿದ್ದಾರೆ, ಅಪೋಸಿಟ್ ಬೈ ಹೈಪೋಟೆನಸ್ ಕೊಟ್ಟಿದ್ದಾರೆ. ಸೊ ಈಗ ನಾನೇನ್ ಮಾಡ್ತೀನಿ, ಒಂದು ಟ್ರಯಾಂಗಲ್ ಬರ್ಕೊಂಡ್ರೆ, ಓಕೆ, ಸೊ ಇದನ್ನ ಥೀಟಾ ತಗೊಂಡ್ರೆ ಸೊ ಅವಾಗ ಏನಾಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್. ಓಕೆ, ಈ ಥೀಟಾ ಅಪೋಸಿಟ್ ಏನು ಅಪೋಸಿಟ್ ಆಗುತ್ತೆ, ಇನ್ನು ಉಳಿದಿದ್ದು ಅಡ್ಜಸೆಂಟ್ ಆಗುತ್ತೆ. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಪೋಸಿಟ್ ಬಂದು ಎಕ್ಸ್, ಓಕೆ, ಆಮೇಲೆ ಹೈಪೋಟೆನಸ್ ಬಂದು ವೈ ಅಂತ ಕೊಟ್ಟಿದ್ದಾರೆ. ಸೊ ನಾನು ಈ ಟ್ರಯಾಂಗಲ್ ನ ಎ ಬಿ ಸಿ ಅಂತ ತಗೊಂತೀನಿ. ಸೊ ಈಗ ನನಗೇನ್ ಗೊತ್ತಿಲ್ಲ, ಇಲ್ಲಿ ಅಡ್ಜಸೆಂಟ್ ಗೊತ್ತಿಲ್ಲ. ಓಕೆ, ಸೊ ಅವಾಗ ನಾನೇನ್ ಮಾಡ್ತೀನಿ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀನಿ. ಈಗ ಸಪರೇಟ್ ಆಗಿ ಟ್ರಯಾಂಗಲ್ ಬರ್ಕೊಂತೀನಿ. ಓಕೆ, ಸೊ ಏನಾಗುತ್ತೆ, ಇದು ವೈ, ಇದು ಎಕ್ಸ್. ಓಕೆ, ಸೊ ಇದು ಎ ಬಿ ಸಿ ಅಂತ ಅನ್ಕೊಂಡ್ರೆ, ಓಕೆ, ಇದು ಆಲ್ಟಿಟ್ಯೂಡ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ, ಇದು ಬೇಸ್ ಆಗುತ್ತೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ, ಸೊ ಪೈಥಾಗರಸ್ ಥಿಯರಮ್ ಜನರಲ್ ಫಾರ್ಮ್ ಏನು, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಸೊ ಏನ ಹೈಪೋಟೆನಸ್ ಬಂದು ವೈ ಸ್ಕ್ವೇರ್, ಆಲ್ಟಿಟ್ಯೂಡ್ ಬಂದು ಎಕ್ಸ್ ಸ್ಕ್ವೇರ್, ಬೇಸ್ ಬಂದ್ಬಿಟ್ಟು ಬಿ ಸಿ ಸ್ಕ್ವೇರ್. ಸೊ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಬಿ ಸಿ ಸ್ಕ್ವೇರ್ ಏನಾಗುತ್ತೆ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಉಲ್ಟಾ ಬರೆದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಅದು ಹಾಕೊಂಡು ಹೋದ್ರೆ ರೂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಬಿ ಸಿ ವ್ಯಾಲ್ಯೂ ಏನು, ರೂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಈಗ ನಾವು ಕಾಸ್ ಥೀಟಾ ಕಂಡುಹಿಡಿಬೇಕು. ಕಾಸ್ ಥೀಟಾ ಫಾರ್ಮ್ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಅಡ್ಜಸೆಂಟ್ ಬಂದ್ಬಿಟ್ಟು ರೂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೈಪೋಟೆನಸ್ ಬಂದು ವೈ. ಸೊ ಇದು ಬಂದ್ಬಿಟ್ಟು ಇದರದ ಆನ್ಸರ್. ಸೊ ಯಾವ್ದಿದೆ ನೋಡ್ರಿ, ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, 15th question, ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ, if sin a plus sin square a is equal to 1, then the value of cos square a plus cos power 4a is. ಓಕೆ, ಸೊ ಇಲ್ಲಿ ಅವ್ರು ಕೊಟ್ಟಿರೋದು ನೋಡ್ರಿ, sin a plus sin square a is equal to 1 ಅಂತ ಕೊಟ್ಟಿದ್ದಾರೆ. ಈಗ sin a ಈ ಪ್ಲಸ್ ಸೈನ್ ಸ್ಕ್ವೇರ್ ಹಾಕೊಂಡೋದ್ರೆ ಏನಾಗುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ಕಾಸ್ ಸ್ಕ್ವೇರ್ ಅಂತ ಹಾಕ್ಬಿಡ್ರಿ.
ಓಕೆ, ಇದು ಡೈರೆಕ್ಟ್ ಫಾರ್ಮುಲಾ. ಅದೇ 1 ಮೈನಸ್ ಕಾಸ್ ಸ್ಕ್ವೇರ್ ಕಾಣ್ತಂದ್ರೆ ಡೈರೆಕ್ಟ್ ಆಗಿ ಸೈನ್ ಸ್ಕ್ವೇರ್ ಅಂತ ಬರೀರಿ. ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು ನಾನು? ಕಾಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಈಗ ನನಗೆ ಏನ್ ಗೊತ್ತಾಯ್ತಂದ್ರೆ ಕಾಸ್ ಸ್ಕ್ವೇರ್ ಎ ಇದ್ದಲ್ಲೆಲ್ಲ ಸೈನ್ ಎ ಅಂತ ಬರೀಬಹುದು. ಈಗ ಅವ್ರು ಕೊಟ್ಟಿರೋದೇನು? ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a. ಈಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದನ್ನ ಏನ್ ಬರೀಬಹುದು ನಾನು? ಕಾಸ್ ಪವರ್ 4a ನ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಯಾಕಂದ್ರೆ 2 2 ಏನಾಗುತ್ತೆ? 4 ಆಗುತ್ತೆ. ಸೊ ಅವಾಗ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಇದ್ದಲ್ಲಿ ಏನ್ ಬರೀತೀನಿ? ಸೈನ್ ಎ ಬರೀತೀನಿ. ಇಲ್ಲಿ ಕೂಡ ಸೈನ್ ಎ ಬರೀತೀನಿ, ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸೈನ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ. ಸೊ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ವ್ಯಾಲ್ಯೂ ಏನು? 1. ಸೊ ಆನ್ಸರ್ ಬಂದ್ಬಿಟ್ಟು 1. ಆಪ್ಷನ್ ಡಿ ರೈಟ್ ಆನ್ಸರ್. 16th question. If sin theta is equal to 3/5, then the value of 1 minus cos square theta. ಸೊ ನಾನು ನಿಮಗೆ ಆಲ್ರೆಡಿ ಏನ್ ಹೇಳಿದೆ? 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ಏನ್ ಬರೀರಿ? 1 ಮೈನಸ್ ಕಾಸ್ ಸ್ಕ್ವೇರ್ ಇತ್ತಂದ್ರೆ ಡೈರೆಕ್ಟ್ ಆಗಿ ಸೈನ್ ಸ್ಕ್ವೇರ್ ಅಂತ ಬರೀರಿ. ಓಕೆ, ಸೊ ಈಗ ಸೈನ್ ಥೀಟಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 3/5 ಕೊಟ್ಟಿದ್ದಾರೆ. ಸೊ 3/5 ಹೋಲ್ ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ 9, 5 ಸ್ಕ್ವೇರ್ 25. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು ನಥಿಂಗ್ ಬಟ್ 9/25. ಆಪ್ಷನ್ ಎ ರೈಟ್ ಆನ್ಸರ್. 17th question. The correct relation among the following is. ಸೊ ಕರೆಕ್ಟ್ ರಿಲೇಷನ್ ಕೇಳ್ತಾ ಇದ್ದಾರೆ. ನಮಗೆ ಆಲ್ರೆಡಿ ಗೊತ್ತು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 18. The value of sin 30 plus cos 60 minus tan 45 ಏನಾಗುತ್ತೆ? sin 30 ಏನು? 1/2. cos 60 1/2. tan 45 1. ಸೊ ಈಗ ನೀವೇ ನೋಡ್ರಿ, 1/2 1/2 ಏನಾಗುತ್ತೆ? 1 ಆಗುತ್ತೆ. ಆಡ್ ಮಾಡಿದ್ರೆ ಮೈನಸ್ 1 1 ಅಲ್ಲಿ 1 ಹೋದ್ರೆ 0. ಆಪ್ಷನ್ ಎ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 19th ಕ್ವಶನ್. ಇಲ್ಲಿ ಏನ್ ಕೊಡಿದೆ ನೋಡ್ರಿ, 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು. ಸೊ 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಏನಾಗುತ್ತೆ ಅಂತ ಕೇಳಿದಾರೆ. ಸೊ ನಮ್ಗೇನ್ ಗೊತ್ತು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನು? ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರೀಬಹುದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಸೀಕೆಂಡ್ ಸ್ಕ್ವೇರ್ ಇದ್ದಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬರೆದ್ರೆ 3 ಪ್ಲಸ್ 1 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಯಾವ್ದಿದೆ ನೋಡ್ರಿ? ಆಪ್ಷನ್ ಎ ರೈಟ್ ಆನ್ಸರ್. ಈಗ 20th ಕ್ವಶನ್. ದ ವ್ಯಾಲ್ಯೂ ಆಫ್ ಸೈನ್ ಎ ಇಂಟು ಕೊಸಿಕೆಂಟ್ ಎ. ಸೈನ್ ಎ ಕೊಸಿಕೆಂಟ್ ಎ ನ ಏನಂತ ಬರೀಬಹುದು? 1/sin ಎ ಅಂತ ಬರೀಬಹುದು. ಸೊ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಬಂದು 1. ಆಪ್ಷನ್ ಬಿ ರೈಟ್ ಆನ್ಸರ್. 21st ಕ್ವಶನ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಏನು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಆಪ್ಷನ್ ಸಿ ರೈಟ್ ಆನ್ಸರ್. 22nd ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಎರಡು ಫಾರ್ಮುಲಾ ಗೊತ್ತು. ಒಂದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಈ ಪ್ಲಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಇದು ಒಂದು ಗೊತ್ತು. ಆಮೇಲೆ ಇನ್ನೊಂದು ಫಾರ್ಮುಲಾ ಏನ್ ಗೊತ್ತು? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಈ ಪ್ಲಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಓಕೆ, ಸೊ ಈಗ ನಮಗೆ ಎರಡು ಗೊತ್ತಾಯ್ತು. ಸೊ ನಾವೀಗ ಏನ್ ಬರೀಬಹುದು? ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಂಟು 1 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಕೇಳ್ತಾ ಇದ್ದಾರೆ. ಸೊ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ನಮಗೇನು 1 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಕೇಳ್ತಾ ಇದ್ದಾರೆ. ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಈಗ ನೀವೇ ನೋಡ್ರಿ, ಈಗ ನಾನೇನ್ ಮಾಡ್ತೀನಿ, 1 ಈ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಕಡೆ ಬಂದ್ರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಕಾಟ್ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಈಗ ನಾನೇನ್ ಬರೀಬಹುದು? 1 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರೀಬಹುದು? ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಈಗ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಮೈನಸ್ ಕಾಟ್ ಸ್ಕ್ವೇರ್ ಏನಂತ ಬರೀಬಹುದು? ನಾನು 1/ಟ್ಯಾನ್ ಸ್ಕ್ವೇರ್ ಥೀಟಾ ಬರೀಬಹುದು. ಟ್ಯಾನ್ ಸ್ಕ್ವೇರ್ ಕ್ಯಾನ್ಸಲ್. ಆನ್ಸರ್ -1. ಆಪ್ಷನ್ ಎ ರೈಟ್ ಆನ್ಸರ್.
ಒಂದು ನಿಮಿಷ. 23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಬೈ ಸೈನ್ ಸ್ಕ್ವೇರ್ ಟೀಟಾ. ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಬೈ ಸೈನ್ ಸ್ಕ್ವೇರ್ ಟೀಟಾ. ಈಗ ನೀವೇ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಒನ್ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಇಲ್ಲಾಂದ್ರೆ ಈ ತರ ಬೆಸ್ಟ್ ಅಂತಂದ್ರೆ ಈ ತರ ಮಾಡ್ಬಿಡ್ರಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಬೈ ಸೈನ್ ಸ್ಕ್ವೇರ್ ಟೀಟಾ ಕೊಟ್ಟಿದ್ದಾರೆ. ಸೊ ಕಾಟ್ ನ ಏನಂತ ಬರಿಬಹುದು ನಾನು, ಕಾಟ್ ನ ನಥಿಂಗ್ ಬಟ್ ಕಾಸ್ ಟೀಟಾ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಟೀಟಾ ಬೈ ಸೈನ್ ಸ್ಕ್ವೇರ್ ಟೀಟಾ ಬರಿಬಹುದು, ಮೈನಸ್ 1 ಬೈ ಸೈನ್ ಸ್ಕ್ವೇರ್ ಟೀಟಾ. ಈಗ ನೀವು ನೋಡ್ರೆ, ಈಗ ಡಿನಾಮಿನೇಟರ್ ಏನಿದೆ ನೋಡ್ರಿ, ಡಿನಾಮಿನೇಟರ್ ಸೇಮ್ ಇದೆ, ಸೈನ್ ಸ್ಕ್ವೇರ್ ಟೀಟಾ ಬರ್ತೀನಿ. ಸೊ ಈಗ ಮೇಲೆ ಏನು, ಡಿನಾಮಿನೇಟರ್ ಸೇಮ್ ಇದ್ದಾಗ ಮೇಲೆ ಏನ್ ನಂಬರ್ ಇದೆನೋ ಅದನ್ನೇ ಆಸ್ ಇಟ್ ಈಸ್ ಬರ್ಬಿಡೋದು, ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1. ಸೊ ಈಗ ನನಗೇನ್ ಗೊತ್ತು, ಕಾಸ್ ಸ್ಕ್ವೇರ್ ಟೀಟಾ ಅಂದ್ರೆ ಲೈಕ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದ್ರೆ ನಥಿಂಗ್ ಬಟ್ ಏನು, ಕಾಸ್ ಸ್ಕ್ವೇರ್ ಟೀಟಾ. ಇದು ಶಾರ್ಟ್ ಕಟ್ ಫಾರ್ಮುಲಾ. ಸೊ ಏನು, ಕಾಸ್ ಸ್ಕ್ವೇರ್ ಟೀಟಾ ಇದ್ದಲ್ಲಿ ಏನ್ ಬರೀಬಹುದು ನಾನು, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರೀಬಹುದು. ಸೊ ಇಲ್ಲಿ ಏನಾಗುತ್ತೆ, ನಾನು ಏನ್ ಮಾಡ್ತೀನಿ, ಕಾಸ್ ಸ್ಕ್ವೇರ್ ಟೀಟಾ ಇದ್ದಲ್ಲಿ ಏನ್ ಬರ್ತೀನಿ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ಓಕೆ, ಮೈನಸ್ 1 ಅಂತ ಬರೀತೀನಿ. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ. ಸೊ ಅವಾಗ ಏನಾಯ್ತು, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ. ಸೈನ್ ಸ್ಕ್ವೇರ್ ಕ್ಯಾನ್ಸಲ್, ಆನ್ಸರ್ ಬಂದು ಮೈನಸ್ 1. ಓಕೆ, ಸೊ ನಾನು ಇಲ್ಲಿ ನೋಡ್ರಿ, ಕಾಸ್ ಸ್ಕ್ವೇರ್ ಟೀಟಾ ಇದ್ದಲ್ಲಿ ಏನ್ ಬರ್ದೆ, 1 ಮೈನಸ್ ಸೈನ್ ಸ್ಕ್ವೇರ್ ಬರ್ದೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಇಷ್ಟು ಉಳಿತು, ಆನ್ಸರ್ ಬಂದು ಮೈನಸ್ 1. ಆಪ್ಷನ್ ಎ ರೈಟ್ ಆನ್ಸರ್. 24th ಕ್ವಶನ್ ಇಲ್ಲೇನ್ ಕೊಟ್ಟಿದ್ರು ನೋಡ್ರಿ, ಇಫ್ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಕೆ ದೆನ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ ಅಂತ ಗೊತ್ತು. ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಟ್ಯಾನ್ ಸ್ಕ್ವೇರ್ ಆಗುತ್ತೆ, ಹೌದಾ. ಸೊ ಅಂದ್ರೆ ಅರ್ಥ ಏನಂದ್ರೆ 1 ಇಸ್ ಈಕ್ವಲ್ ಟು ನಾನೇನ್ ಬರಿಬಹುದು, ಈ ಟೀಟಾ ಬದಲು ಎ ಬರಿಬಹುದು, ಹೌದಾ. ಸೊ ಈಗ ನನಗೇನ್ ಗೊತ್ತು, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ಈಗ ನೀವು ನೋಡಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಏನಂತ ಬರಿಬಹುದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ನಾನು ಏನ್ ಬರಿಬಹುದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬಹುದು, ಹೌದಾ. ಈ ಫಾರ್ಮ್ ಅಲ್ಲಿ ಬರಿಬಹುದು. ಈಗ ನೀವೇ ನೋಡ್ರಿ, 1 ಇಸ್ ಈಕ್ವಲ್ ಟು ಅವನು ಆಲ್ರೆಡಿ ಏನ್ ಕೊಟ್ಟಿದ್ದಾನೆ, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಏನು ಎ ಅಂತ ಕೊಟ್ಟಿದ್ದಾನೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಓಕೆ, ಸೊ ಈಗ ನಾನು ಏನ್ ಬರಿಬಹುದು, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇದ್ದಲ್ಲಿ ಏನ್ ಬರಿಬಹುದು, ಕೆ ಅಂತ ಬರಿಬಹುದು. ಈಗ ಇಂಟು ಕೆ ಈ ಕಡೆ ಬಂದ್ರೆ ಡಿವೈಡ್ ಬೈ ಕೆ ಆಗುತ್ತೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಸೊ ಈಗ ನಿಮಗೆ ವ್ಯಾಲ್ಯೂ ಏನ್ ಬಂತು ನೋಡ್ರಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ವ್ಯಾಲ್ಯೂ 1 ಬೈ ಕೆ ಬಂತು. ಸೊ ಅವ್ರು ಕೇಳಿದ ಅದೇ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ವ್ಯಾಲ್ಯೂ ಏನು, 1 ಬೈ ಕೆ. ಆಪ್ಷನ್ ಡಿ ರೈಟ್ ಆನ್ಸರ್. 25th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ, ಇಫ್ 8 tan p is equal to 15. ಸೊ 8 tan p is equal to 15 ಅಂತ ಕೊಟ್ಟಿದ್ದಾರೆ. tan p ಏನಾಗುತ್ತೆ ಹೇಳ್ರಿ, 15 ಬೈ 8 ಆಗುತ್ತೆ. ಸೊ ಈಗ ನೀವೇನ್ ಮಾಡ್ರಿ, ಒಂದ್ ರೈಟ್ ಟ್ರಯಾಂಗಲ್ ಹಾಕೊಳ್ರಿ. ಓಕೆ, ಸೊ ಇದರ ಆಂಗಲ್, ಓಕೆ, ನಾನೇನ್ ಮಾಡ್ತೀನಿ, ಪಿ ಅಂತ ತಗೊಂತೀನಿ, ಇದು ಕ್ಯೂ ಆರ್ ಅಂತ ತಗೊಂತೀನಿ. ಓಕೆ, ಸೊ ಆಂಗಲ್ ಎಲ್ಲಿದೆ ನೋಡ್ರಿ, ಇಲ್ಲಿ ಪಿ ಹತ್ರ ಇದೆ. ಸೊ ಈಗ ಏನಾಗುತ್ತೆ, ಈ ಪಿ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಉಳ್ದಿದ್ ಅಡ್ಜಸೆಂಟ್ ಆಗುತ್ತೆ. ಈ ಟ್ಯಾನ್ ಪಿ ಅಂದ್ರೆ ನಥಿಂಗ್ ಬಟ್ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಅಪೋಸಿಟ್ ವ್ಯಾಲ್ಯೂ ಏನು, 15 ಇದೆ, ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ, 8 ಇದೆ, ಹೌದಾ. ಸೊ ಈಗ ನೀವು ನೋಡಿದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನನಗೀಗ ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ, ಹೌದಾ. ಸೊ ನನಗೇನು ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಈಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಏನು, 225 ಪ್ಲಸ್ 64 ಬರುತ್ತೆ. ಸೊ ನಥಿಂಗ್ ಬಟ್ 289 ಆಗುತ್ತೆ. ರೂಟ್ 289 ಏನು, 17. ಸೊ ನಿಮಗೆ ಪೈಥಾಗರನ್ ಟ್ರಿಪ್ಲೆಟ್ಸ್ ಗೊತ್ತಿರಬೇಕು. ಪೈಥಾಗರನ್ ಟ್ರಿಪ್ಲೆಟ್ಸ್ ಏನು, 15 8ಗೆ ಇನ್ನೊಂದು ಪೈಥಾಗರನ್ ಟ್ರಿಪ್ಲೆಟ್ ಏನು, 17. ಸೊ ಆಟೋಮೆಟಿಕ್ಲಿ 17 ಆಗುತ್ತೆ. ಓಕೆ, ಸೊ ಈಗ ನನಗೆ ಎಲ್ಲ ವ್ಯಾಲ್ಯೂ ಗೊತ್ತಾಯ್ತು. ಈಗ ಅವನೇನ್ ಕೇಳ್ತಾನೆ, ಸೈನ್ ಪಿ ಮೈನಸ್ ಕಾಸ್ ಪಿ. ಈಗ ನೀವೇ ನೋಡ್ರಿ, ಸೈನ್ ಪಿ ವ್ಯಾಲ್ಯೂ ಏನಾಗುತ್ತೆ, ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ ನಾನು ಸುಮ್ಮನೆ. ಸೈನ್ ಪಿ ಫಾರ್ಮ್ ಏನು, ಅಪೋಸಿಟ್ ಬೈ ಹೈಪೋಟೆನ್ಸ್. ಅಪೋಸಿಟ್ ವ್ಯಾಲ್ಯೂ ಏನಿದೆ, 15, ಹೈಪೋಟೆನ್ಸ್ ವ್ಯಾಲ್ಯೂ 17.
ಅದೇ ಕಾಸ್ ಪಿ ವ್ಯಾಲ್ಯೂ ಏನು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಅಡ್ಜಸೆಂಟ್ ಏನಿದೆ 8 ಇದೆ, 8/17 ಆಗುತ್ತೆ. ಸೊ ಅವ್ರು ನಮಗೆ ಕ್ವಶನ್ ಕೇಳಿದ್ದು sin p minus cos p. So sin p value 15/17, okay, cos p value 8/17. ಸೊ LCM ತಗೊಂಡ್ರೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಅದೇ LCM ಆಗುತ್ತೆ, ಮೇಲೆ ಏನ್ ನಂಬರ್ ಇದೆ ಅಂತ ಬರೀಬೇಕು. ಸೊ ಏನಾಗುತ್ತೆ 15 minus 8 ನಥಿಂಗ್ ಬಟ್ 7/17 ಆಗುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 26th ಕ್ವಶನ್ ಇಲ್ಲಿ ಏನ್ ಕೊಡಿದ್ರು ನೋಡ್ರಿ, ಇಫ್ tan squared theta is equal to 8/7 where theta is an acute angle, then the value of 1 plus sin theta divided by ಇದು ಕೊಟ್ಟಿದ್ದಾರೆ. ಈಗ ನೋಡ್ರಿ, ಈಗ ಸಿಂಪಲ್ ಆಗಿ ನೋಡ್ರಿ, ಅವ್ರು ಕೊಟ್ಟಿರೋದು ನೋಡ್ರಿ 1 plus sin theta into 1 minus sin theta whole divided by 1 plus cos theta into 1 minus cos theta. ನೀವೇ ನೋಡ್ರಿ, ಇದು ಫಾರ್ಮುಲಾ ಯಾವ ಟೈಪ್ ಇದೆ, a plus b into a minus b ಇದೆ. ಸೊ ಏನ್ ಬರಿಬಹುದು ಅವಾಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಅದೇ ರೀತಿ ಕೆಳಗಡೆ a plus b into a minus b ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಸೊ ನಮಗೇನ್ ಗೊತ್ತು, 1 ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ನಾನು ಆಲ್ರೆಡಿ ನಿಮಗೆ ಬೇಸಿಕ್ ಏನ್ ಹೇಳಿದ್ದೆ, 1 ಮೈನಸ್ ಸೈನ್ ಸ್ಕ್ವೇರ್ ಬಂದ್ರೆ ಡೈರೆಕ್ಟ್ ಆಗಿ ಕಾಸ್ ಸ್ಕ್ವೇರ್ ಅಂತ ಬರೀರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ಸೈನ್ ಸ್ಕ್ವೇರ್ ಅಂತ ಬರೀರಿ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್, 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್. ಸೊ ನಥಿಂಗ್ ಬಟ್ ಏನಾಯ್ತು, ಇದು ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಕಾಟ್ ಸ್ಕ್ವೇರ್ ಟೀಟಾ. ಸೊ ಈಗ ನಮಗೇನ್ ಗೊತ್ತು, ಈಗ ನಥಿಂಗ್ ಬಟ್ ಆನ್ಸರ್ ಏನು, ಕಾಟ್ ಸ್ಕ್ವೇರ್ ಟೀಟಾ ಬಂತು. ನೀವೇ ನೋಡ್ರಿ, tan ಸ್ಕ್ವೇರ್ ಟೀಟಾ 8/7 ಅಂದ್ರೆ ಕಾಟ್ ಅಂದ್ರೆ ಅದ್ರ ಉಲ್ಟಾ, ಸೊ ಅದ್ರ ಉಲ್ಟಾ ಏನಾಗುತ್ತೆ, ಕಾಟ್ ಸ್ಕ್ವೇರ್ ಟೀಟಾ 7/8 ಆಗುತ್ತೆ. ಸೊ 7/8 ಆನ್ಸರ್. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ, ಐದರ್ 100 rupees, 200, 300 ಅಥವಾ 500. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ, ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಓಕೆ, ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ನೀವು ಜಸ್ಟ್ ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ನಿಮ್ಗೆ ಎಲ್ಲಾ ವಿಡಿಯೋ ಲಿಂಕ್ಸ್ ಇದರಲ್ಲಿ ಈಸಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಿಗ್ನೋಮೆಟ್ರಿ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್, MCQ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಮಾಡ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.